ಹೌದು ವೀಕ್ಷಕರೇ, ಇಂದು PLD ಬ್ಯಾಂಕ್ನ ಅಂತಿಮ ಫಲಿತಾಂಶ ಹೊರಬಿದ್ದಿದೆ. ಇದು ಎಲ್ಲರ ಕೌತುಕವನ್ನು ಹೆಚ್ಚು ಮಾಡಿದಂಥ ರಣ ಕಹಳೆಯಲ್ಲಿ ಒಂದಾಗಿರುವ ರಣಕಣವಾಗಿರುವ ನಂದಿ PLD ಬ್ಯಾಂಕ್ ನಿರ್ದೇಶಕರ ಒಂದು ಸ್ಥಾನಕ್ಕೆ ಕೋರ್ಟ್ ಮೆಟ್ಟಿಲೇರಿದ್ದು ಇಂದು ಹೊರಬಿದ್ದ ಫಲಿತಾಂಶ ಎಲ್ಲರನ್ನೂ ಆಶ್ಚರ್ಯಕ್ಕೆ ಚಕಿತ ಮಾಡಿದೆ. ಮುಂಚೆನೇ ರಾಜಕೀಯ ಕಣದಲ್ಲಿ ನೀನಾ ನಾನಾ ಎಂದು ಸೈ ಸೈ ಎಂದು ಬಣದ ಒಂದು ಬಡಿದಾಟಗಳು ಹೆಚ್ಚಾಗಿದ್ದು, ಜೋರು ಕಣದಲ್ಲಿ ಅವರವರ ಅಭ್ಯರ್ಥಿಗಳ ಪರ ಶಾಸಕರು ಮತ್ತು ಸಂಸದರು ಕೊಟ್ಟುತ್ತಿರುವಂತಹ ಹೇಳಿಕೆಗಳು ಮತ್ತು ಅವರ ಬೆಂಬಲಿಗರ ನಡುವೆ ಜಟಾಪಟಿ. ಇಂದು ಅದಕ್ಕೆಲ್ಲ ತೆರೆ ಬಿದ್ದಿದ್ದು, ಇಂದು ಅಂತಿಮವಾಗಿ BJPಯು ತನ್ನ ಮೇಲುಗೈ ಸಾಧಿಸಿದೆ. ಮುಕ್ತ ಮನೆ ಪಂಡಗೆ ಮುಕ್ತ ಮನೆ ಪಂಡಗೆ ಪ್ರಸಾದ್ ಅನ್ನೋರ್ಗೆ ಅಧ್ಯಕ್ಷರು ಪ್ರಸಾದ್ ಅನ್ನೋರ್ಗೆ ಅನ್ನೋರ್ಗೆ ಸಚಿವಾರ ರೆಡ್ಡಿ ಅನ್ನೋರ್ಗೆ ಎನ್ಡಿ ಅಭ್ಯರ್ಥಿ ಅನ್ನೋರ್ಗೆ ಮುಂಚಾಮಂಡವ್ರಿಗೆ ನಂದಿ BJPಯ ಹೊಡೆತಕ್ಕೆ ಕಮಲದ ಒಂದು ನೋಟಕ್ಕೆ ಕೈ ನೆಲಕಚ್ಚಿದೆ. ಇಂದು ಗೆದ್ದು ಬೀಗಿದ BJಪಿಗರಿಂದ ಸಂಭ್ರಮ ಸಡಗರ ಹಾಗೂ ಸಂಸದರ ಕೈ ಬಲಪಡಿಸುವಲ್ಲಿ ಬೆಂಬಲಿಗರು ತುಂಬ ಚುರುಕಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಈ ಒಂದು ಚುನಾವಣೆಗಳಲ್ಲಿ ಗೊತ್ತಾಗುತ್ತಿದೆ. ಮುಂಬರುವ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳಿಗೆ ಇದು ಮೆಟ್ಟಿಲಾಗಿ ಸವಾಲಾಗಿ ಸ್ವೀಕರಿಸಿರುವಂತಹ BJಪಿಗರು ತಮ್ಮ ಒಂದು ವಿಜಯದ ಪತಾಕೆಯನ್ನು ಇಂದಿನಿಂದ ಹಾರಿಸಿ ವಿರೋಧಿಗಳ ನಿದ್ದೆಯನ್ನು ಕೆಡಿಸಿದ್ದಾರೆ ಎಂದು ಈ ಒಂದು ಚುನಾವಣೆಯಲ್ಲಿ ಸಾಬೀತಾಗುತ್ತಿದೆ. ರಾಜ್ಯ ಮಟ್ಟದಲ್ಲಿ ಬಣಬಡೆದಾಟಗಳು ಕುರ್ಚಿಗಾಗಿ ಹಲವು ಕಸರತ್ತುಗಳು ನಡೆಸುತ್ತಿದ್ದರೂ ತಳಮಟ್ಟದಿಂದ ರಾಜಕೀಯದ ಒಂದು ಶಕ್ತಿಯನ್ನು ದುಪ್ಪಟ್ಟು ಮಾಡಿಕೊಂಡು BJಪಿಯು ತನ್ನ ಅಸ್ತಿತ್ವಕ್ಕೆ ಬುನಾದಿಯನ್ನು ಹಾಕಿಕೊಂಡು ಹೋಗುತ್ತಿರುವಂತಹದ್ದು ಈ ಚುನಾವಣೆಗಳಲ್ಲಿ ನೋಡಬಹುದಾಗಿದೆ. ಗೊತ್ತಿಲ್ಲ ಇರೋ ಹೋಗ್ಬಿಡೋದು ಸುಮ್ಮನೆ ಯಾರು ಹೋಗ್ತಾರೆ ಯಾರಾಗಿಲ್ಲ ಅನ್ನೋದು. ನಾವು ಸೇವೆ ಮಾಡಬೇಕಾಗಿರೋದು ರೈತರಿಗೆ ಸಾಲ ಕೊಡಿಸೋದು. ಸಾಲ ಖಂಡಿತವಾಗಿ ನಾವು ಯಾರೇ ಬಂದರೂ ಇಲ್ಲದಲ್ಲ, ಬ್ಯಾಂಕ್ನಲ್ಲಿ ಏನು ಸಾಲ ಇಲ್ಲಿ ಕೊಡೋದಕ್ಕೆ ಅವಕಾಶ ಇದ್ದರೆ ಖಂಡಿತವಾಗಿ ನಮ್ಮ ರೈತರು ಯಾರೇ ಬಂದರೂ ನಾವು ಕೊಡಿಸ್ಕೊಡ್ತೀವಿ. ನಾವು ಅದರಲ್ಲಿ ಪಕ್ಷಭೇದ ಮಾಡಲ್ಲ. ನಮಗೆ ಮುಖ್ಯವಾಗಿ ರೈತರು ಬೇಕು. ಆ ರೈತರನ್ನ ಹಿತದೃಷ್ಟಿಯಿಂದ ನಾವು ಅವ್ರ ಕೆಲಸ ಮಾಡ್ತೀವಿ. ಚೆನ್ನಕೇಶವ ಅವರು ಶ್ರೀಮತಿಯವರು ನಾನೇ ನಾಮಿನೇಷನ್ ಪೇಪರ್ ಬರೆದು 2 ಪೇಪರನ್ನು ನಮ್ಮ ಪಕ್ಷದ ಪರವಾಗಿ ನಾನೇ ಕೊಟ್ಟಿದ್ದೀನಿ. ಆದರೆ ಕೊನೆಯವರೆಗೂ ನಮ್ಮ ಜೊತೆಯಲ್ಲಿದ್ದು ಕೊನೆ ಇದರಲ್ಲಿ ಎದುರಾಳಿ ಅಭ್ಯರ್ಥಿ ಜೊತೆ ಕೈ ಜೋಡಿಸ್ಬಿಟ್ಟು ಅವ್ರ ನಾಮಿನೇಷನ್ ವಾಪಸ್ ತೆಗೆಸಿ ಇವ್ರ ಅಭ್ಯರ್ಥಿ ಹಾಗೆ ಆಯ್ಕೆಯಾದ ನಿರ್ದೇಶಕರಾಗಿ. ಅಂದರೆ ಆ ಅಭ್ಯರ್ಥಿ ನಮ್ಮ ಅಭ್ಯರ್ಥಿನೇ, ಕಾಂಗ್ರೆಸ್ನವ್ರು ತಂದಿರ್ತಕ್ಕಂಥ ಅಭ್ಯರ್ಥಿ ಅಲ್ಲ. ಆ ಮಗು ನಮ್ಮದು, ನಮ್ಮ ಮಗುನವ್ರು ನಮ್ಮ ಮಗು ಅಂತವ್ರೆ, ಇರಲಿ, ತೊಂದರೆ ಇಲ್ಲ. ಇವತ್ತು 12ಕ್ಕೆ 12 ಸ್ಥಾನ ಇವತ್ತು ಭೂ ಅಭಿವೃದ್ಧಿ ಬ್ಯಾಂಕ್. ಮತದಾರರು ಅಂತಿಮವಾಗಿ ಯಾರ ಕೈ ಹಿಡಿಯುತ್ತಾರೆ ಎಂಬುದನ್ನು ಚುನಾವಣೆಯ ಫಲಿತಾಂಶಗಳಲ್ಲಿ ನಾವು ನೋಡಬೇಕಾಗಿತ್ತು. ಆದರೆ ಇಂದು ಚುನಾವಣೆಯು ಕೋರ್ಟ್ನ ಮೆಟ್ಟಿಲು ಹೇರಿದ್ದು, ಅದಕ್ಕೂ ಫೈನಲ್ ಆಗಿ ಚಿಕ್ಕಬಳ್ಳಾಪುರದ PLD ಬ್ಯಾಂಕ್ ಸಂಪೂರ್ಣವಾಗಿ ಕಮಲದ ಕೈ ಸೇರಿದೆ. ಈಗ ರೈತರಿಗೆ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ನಿರ್ದೇಶಕರು ಯಾವ ರೀತಿಯ ಸೇವೆಗಳನ್ನು ಮಾಡುತ್ತಾರೆ ಎಂದು ಮುಂದೆ ಕಾದು ನೋಡಬೇಕಿದೆ. ಈಗ ಗೆದ್ದು ಬೀಗಿರುವ GR ಶ್ರೀನಿವಾಸ್ ಸಂಪೂರ್ಣವಾಗಿ ವಿಶ್ವಾಸದಲ್ಲಿದ್ದಾರೆ. ನಮ್ಮ ರೈತರಿಗೆ ಮತ್ತು ಮತ ಕೊಟ್ಟವರಿಗೆ ಅವರು ಯಾವುದೇ ರೀತಿಯ ಸೇವೆಯನ್ನು ಕೇಳಲಿ, ನಾನು ಸಂಪೂರ್ಣವಾಗಿ ಕಾನೂನಿನ ಚೌಕಟ್ಟಲ್ಲಿ ಒದಗಿಸಲು ನಾನು ಸಿದ್ಧನಿದ್ದೇನೆ ಮತ್ತು ನಮ್ಮ ಸಂಸದರ ಕೈ ಬಲಪಡಿಸಿದ್ದಕ್ಕೆ ತುಂಬ ಸಂತೋಷವಾಗಿದೆ. ಹಾಗೆಯೇ ನಾನು ಈ ಒಂದು ಚುನಾವಣಾ ರಣಕಹಳೆ ಬೇಡ ಎಂದು ಅಂದಿದ್ದರೂ ವಿಜಯಲಕ್ಷ್ಮಿ ನನ್ನ ವಶವಾಗಿದೆ ಎಂದು ಸಂತೋಷಪಟ್ಟರು. ಈ ಸಂದರ್ಭದಲ್ಲಿ
ಹಿರಿಯ ಬಿಜೆಪಿ ಮುಖಂಡರು ಕೋಚ್ಮುಲ್ನ ಮಾಜಿ ನಿರ್ದೇಶಕರು KV ನಾಗರಾಜ್ರವರು ಮಾತನಾಡಿ, ಸವಾಲಿಗೆ ಸವಾಲು, ಸೇರಿಗೆ ಸೇರು ಎಂಬಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಹಣಾಹಣಿ ಪೈಪೋಟಿ ಇದ್ದು JDS ಮತ್ತು ಬಿಜೆಪಿಯ ಮೈತ್ರಿ ಒಂದು ಗೆಲುವು ಇದಾಗಿದ್ದು, ಇನ್ನು ಮುಂದೆ ನಮ್ಮ ಮೈತ್ರಿಯ ಗೆಲುವು ಮುಂದಿನ ಜಡ್ಪಿ ಮತ್ತು TPಯನ್ನು ಸೂಚಿಸುತ್ತೇವೆ ಮತ್ತು ಎಲ್ಲರೂ ಒಟ್ಟಾಗಿ ನಾವು ಗೆಲುವನ್ನು ಸಾಧಿಸುತ್ತೇವೆ ಎಂಬುದನ್ನು ಹೇಳುತ್ತಾ, ಸಂಸದರ ಕೈ ಬಲಪಡಿಸುವಲ್ಲಿ JDS ಬೆಂಬಲ ತುಂಬ ಅಭೂತಪೂರ್ವ ಕೆಲಸ ಮಾಡಿದೆ ಎಂದು JDSನ ಮುಖಂಡರನ್ನು ಹಾಡು ಹೊಗಳಿದರು. ಇವತ್ತು ಈ ಭೂ ಅಭಿವೃದ್ಧಿ ಬ್ಯಾಂಕಿನ ಚುನಾವಣೆಯಲ್ಲಿ ನಾನು 7 ಮತಗಳ ಅಂತರದಿಂದ ಗೆದ್ದಿದ್ದೀನಿ. ನನ್ನ ಗೆಲುವಿಗೆ ಮುಖ್ಯವಾದಂಥ ಕಾರಣ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು, ನಮ್ಮ ಹಿರಿಯರಾದಂಥ ಕೇಶವ ರೆಡ್ಡಿ ಅಣ್ಣವರು, ಇಲ್ಲಿ ನೆರೆದಿರ್ತಕ್ಕಂಥ KV ನಾಗರಾಜ್ ಅಣ್ಣವರು, ಪ್ರಸಾದ್ ಅವರು, ಆಮೇಲೆ ನಮ್ಮ KR ರೆಡ್ಡಿ ಅವರು ಮತ್ತು ನಮ್ಮ ಗ್ರಾಮದ ಮುಖಂಡರುಗಳಾದಂಥ ಮುನ್ಸ್ವಾಮಿ ಅವರು ಮತ್ತು ನಾರಾಯಣಸ್ವಾಮಿ ಅವರು. ಒಟ್ಟಾರೆಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿಯ ಒಂದು ಖಾತೆಗಳು ಒಂದರ ಮೇಲೊಂದು ತೆಗೆಯುತ್ತಿದ್ದರೂ ಕಾಂಗ್ರೆಸ್ನವರು ನಿದ್ದೆಗೆಡಿಸುತ್ತಿರುವಂತಹ ಈ ಚುನಾವಣೆಯನ್ನು ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯ ರಣತಂತ್ರಗಳನ್ನು ಹೆಣೆಯುತ್ತಾರೆ ಕಾದು ನೋಡಬೇಕಾಗಿದೆ. ಎಲ್ಲರೂ ಕಷ್ಟ ಎಲ್ಲರೂ